ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮನೆ ಹುಡುಗಿ ದೀಪಿಕಾ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ? ಬಜರಂಗಿ. ಹೌದು, ಬಜರಂಗಿ ಅಲಿಯಾಸ್ ನಿಶ್ಚಯ್ ಕೂಡ ನಮ್ಮ ಜೊತೆಗೆ. ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಇನ್ಸ್ಟೆಂಟಾಗಿ ಜಿಲೇಬಿ ಮೇಕರ್ ಪೌಡರ್ನ ತೊಗೊಂಡು ಬಂದಿದ್ದೀನಿ. ಇದನ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಂದಿದ್ದೀವಿ, ನೋಡೋಣ. ಇದಕ್ಕೊಂದು ಬಾಟಲ್ ಕೂಡ ಫ್ರೀ ಕೊಟ್ಟಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ. ಸೊ ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಓಕೆ. ಹೇಗೆ ಕುಕ್ ಮಾಡೋದು ಅಂತ ಇಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನೀವು ಅದನ್ನು ನೋಡ್ಕೊಂಡು ಪ್ರಿಪೇರ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟ್ರಕ್ಷನ್ಸ್ನ. ಹಾಗೆ ಒಂದು ಜಿಲೇಬಿ ಮೇಕರ್ ಬಾಟಲ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಅವರು 160, 150, 125, 100, 75, 50, 25 ml ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದರಲ್ಲಿ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂತಂದರೆ ಇದರ ಅಳತೆಗೆ ನೀವು ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಬೋದು. ಇದು ಕೂಡ ನಿಮಗೆ ಈಸಿ ಆಗುತ್ತೆ. ನೋಡ್ಬೋದು, ಜಿಲೇಬಿ ಮೇಕರ್ ಬಾಟಲ್ಸ್ನ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 125 ml ವಾಟರ್ ಅಂತ ಹಾಕಿದ್ದಾರೆ. ಸೊ ನಾನು ಇವಾಗ ನಿಮಗೆ ಅದು ಕರೆಕ್ಟಾಗಿ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 125 ml ಅಷ್ಟೇ ನೀರನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 125 ml ಇಲ್ಲಿದೆ. 125 ml ಕಾಣಿಸ್ತಾ ಇದೆಯಾ? ಇಲ್ಲಿ 125 ml. ಇದು ಕರೆಕ್ಟಾಗಿ ಮಾರ್ಕ್ ಮಾಡಿ ನಾನು ನೀರು ಹಾಕೋತಾ ಇದ್ದೀನಿ. ಕಾಣಿಸ್ತಾ? ಎಸ್, ಓಕೆ. ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನಾನು ನೀರು ಹಾಕ್ಕೊಂಡಿದ್ದೀನಿ. ಹೇಗೆ 125 ml ಕಾಣಿಸ್ತಿದೆ ಅಂತೇಳಿ ಗೈಸ್. ಇವಾಗ ನೀರಿನ ಪ್ರಮಾಣ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. 125 ml ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಕೈಲಿ ಉಡಿ ಮಾಡ್ಕೊತಾ ಇದ್ದೀನಿ. ಹಿಂಗೆ ಇದೆಲ್ಲ 125 ml. ಆ ನೀರನ್ನ ನಿಮ್ಗೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಂ, ಚೋಟು ಬಂದ ನೀಟಾಗಿ ಮಿಕ್ಸ್ ಮಾಡ್ಕಂದ. ಈ ಬಾಟಲಿರೋ ಸಂಪೂರ್ಣ ನೀರು ಖಾಲಿಯಾಗಿದೆ, ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕರೆಕ್ಟಾಗಿರೋ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಇವಾಗ ನಾನು ಒಂದು ಸ್ಪೂನ್ ಹೆಲ್ಪ್ ತೊಗೊಂಡು ನಾನು ಇವಾಗ ಹಿಂಗೆ ಬಾಟಲ್ಗೆ ತುಂಬ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಹೆಲ್ಪ್ ತೊಗೊಂಡು ನಾನು ನೀಟಾಗಿ ಹಿಂಗೆ ಬಾಟಲ್ ತುಂಬ್ಕೊತಾ ಇದ್ದೀನಿ. ಹಿಂಗೆ ಒಂದು ಸತಿ ಹಿಂಗೆ ಕುಟ್ಕೊಂಡು ಎಲ್ಲನೂ ಕರೆಕ್ಟಾಗಿ ಒಂದು ಹದಕ್ಕೆ ಮಾಡ್ಕೋಬೇಕು. ಬಾಟಲ್ದು ಮುಕ್ಕಾಲು ಪ್ರಮಾಣ ಅಷ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮುಕ್ಕಾಲು ಪ್ರಮಾಣದಷ್ಟು ಒಂದು ಹಿಟ್ಟು ಆಗಿದೆ. ಈ ಒಂದು ಹಿಟ್ಟು ಕಲಿಸ್ಕೊಳ್ಳೋದು ರೆಡಿ ಆಯಿತು. ಇವಾಗ ನಾವು ಎಣ್ಣೆ ಬಿಸಿ ಮಾಡಿ, ಇವಾಗ ನಾನಿಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ. ಇದು ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಬೋದು. ಮನೆಗೆ ಯಾರಾದ್ರು ಗೆಸ್ಟ್ ಬಂದಿದ್ದಾರೆ ಅಂತಂದರೆ ಒಂದು 5-10 ನಿಮಿಷದಲ್ಲೆಲ್ಲ ಇದನ್ನು ರೆಡಿ ಮಾಡ್ಬೋದು.
ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನಾನು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಶುಗರ್ ಸಿರಪ್ ಕೂಡ ರೆಡಿ ಆಯಿತು. ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು, ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಬಂದರೆ ಸಾಕು. ಶುಗರ್ ಸಿರಪ್ಪು ಸ್ವಲ್ಪ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದೇ ಜಿಲೇಬಿನ ಕೂಡ ಒಂದು ಶುಗರ್ ಸಿರಪ್ಗೆ ಡಿಪ್ ಮಾಡ್ಕೊತಾ ಇದ್ದೀನಿ. ಇದನ್ನ ಹಾಕಿಬಿಟ್ಟು ಒಂದು 10ರಿಂದ 15 ನಿಮಿಷ ಬಿಟ್ಟು ತೆಗೆದ್ರೆ ಬಿಸಿ ಬಿಸಿ ಜಿಲೇಬಿ ರೆಡಿಯಾಗುತ್ತೆ ಇನ್ಸ್ಟೆಂಟಾಗಿ. ಸೊ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು. ನೀವು ಕೂಡ ಇನ್ಸ್ಟೆಂಟಾಗಿ ಮಾಡಬೇಕು, ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಶುಗರ್ ಸಿರಪ್ ಎಲ್ಲ ಅಂತ ನೀವು ನೋಡ್ಬೋದು. ಇಲ್ಲಿ ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ತುಂಬ. ಸೊ ಇಲ್ಲಿವರೆಗೂ ನನ್ನ ವೀಡಿಯೋ ನೀವು ನೋಡಿದ್ದೀರಾ ಅಂತಂದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗ್ಬಿಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.